ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಬರ್ತಾ ಇದೆ. ವರ್ಧಂತಿ ಅಂದರೆ ಏನು, ಅಂದು ಏನನ್ನ ಮಾಡಬೇಕು ಎಂಬುದಾಗಿ ತಿಳ್ಕೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಗುರುರಾಯರ ವರ್ಧಂತಿ ಅಂತ ಹೇಳಲಾಗ್ತದೆ. ಇದೇ ಮಂಗಳವಾರ 24ನೇ ತಾರೀಕು ಬರ್ತಾ ಇದೆ. ಈ ವರ್ಧಂತಿ ಅಂದರೆ ಏನು ಎಂಬುದಾಗಿ ತಿಳ್ಕೊಳ್ಳೋಣ. ವರ್ಧಂತಿ ಅಂದರೆ ವೃದ್ಧಿ ಅಂತ. ಏನು ವೃದ್ಧಿ ಅಂತ ಹೇಳಿದ್ರೆ, ನಿಮಗೆ ವಯಸ್ಸು ವೃದ್ಧಿಸ್ಕೊಂಡು ಹೋಗುತ್ತೆ, ಆದರೆ ಆಯುಷ್ಯ ಕ್ಷೀಣಿಸ್ಕೊಂಡು ಹೋಗುತ್ತೆ. ಆದರೆ ಮಹನೀಯರು ಬರೀ ದೇಹಕ್ಕೆ ಸೀಮಿತ ಅಲ್ಲ, ಅವರ ಜ್ಞಾನ ಯಾವಾಗಲೂ ವರ್ಷದಿಂದ ವರ್ಷಕ್ಕೆ ವೃದ್ಧಿಸ್ಕೊಂಡು ಹೋಗುತ್ತೆ. ಅದಕ್ಕೆ ವರ್ಧಂತಿ ಅಂತ ಹೇಳ್ತಾರೆ. ಅನಂತ ಗುಣ ಪರಿಪೂರ್ಣನನ್ನು ತಿಳಿಯಲು ಅಷ್ಟು ಸಾಧಾರಣ ಅಲ್ಲ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಅವರ ಜ್ಞಾನವನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಅಂದು ರಾಯರನ್ನ ನೆನೆಯೋದ್ರಿಂದ ಏನು ಅಂತ ಹೇಳಿದ್ರೆ, ನಮಗೆ ಜ್ಞಾನ ಪ್ರಸಾರವಾಗಿ ಭಗವಂತನನ್ನು ತಿಳಿಯಲು ನಮಗೆ ರಾಯರು ಸಹಾಯ ಮಾಡ್ತಾರೆ. ಹಾಗಾಗಿ ಅದೊಂದು ಪರ್ವಕಾಲ ಸಾಧನೆ ಮಾಡೋರಿಗೆ ಅಂದು ಏನನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ರಾಯರ ಬೋಧನೆಗಳನ್ನು ತಿಳಿಯುವಂಥದ್ದು. ಏನು ಅಂತ ಹೇಳಿದ್ರೆ, ಹರಿಸರ್ವೋತ್ತಮತ್ವವನ್ನು ತಿಳ್ಕೊಳ್ಳುವಂಥದ್ದು. ಎರಡನೇದಾಗಿ ನಮ್ಮ ಭಕ್ತಿಯನ್ನು ಬಲಪಡಿಸುವಂಥದ್ದು. ಹೇಗೆ? ರಾಯರ ಸ್ತೋತ್ರವನ್ನು ಕಲಿಯುವಂಥದ್ದು, ರಾಯರ ಬಗ್ಗೆ ಓದಿ ಅವರನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಮೂರನೇದಾಗಿ ರಾಯರ ಆಶೀರ್ವಾದವನ್ನು ಪಡೆಯುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿರುವಂತಹ ಮಠಗಳಿಗೆ ಭೇಟಿ ನೀಡುವಂಥದ್ದು, ಪ್ರದಕ್ಷಿಣೆ ಹಾಕುವಂಥದ್ದು, ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬರುವಂಥದ್ದು. ನಾಲ್ಕನೇದಾಗಿ ಬಡಬಗರಿಗೆ ಅನ್ನದಾನವನ್ನು ಮಾಡುವಂಥದ್ದು, ಪರಿಮಳ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು. ಕಮೆಂಟ್ ಸೆಕ್ಷನ್ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಹಾಕಿ ನಿಮಗೆ ಡಿಜಿಟಲ್ ಬುಕ್ಕನ್ನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.